ಸ್ವಾಗತ. ಇಂಡಿಯಾ, ಭಾರತ್ ಇವು ಕೇವಲ ಹೆಸರುಗಳಷ್ಟೇನಾ? ಅಥವಾ ಇವು ಎರಡು ಬೇರೆ ಬೇರೆ ನಾಗರಿಕತೆಗಳ ನಡುವಿನ ಒಂದು ಸಂಘರ್ಷವನ್ನು ಪ್ರತಿನಿಧಿಸುತ್ತಾ? ಜೆ. ಸಾಯಿ ದೀಪಕ್ ಅವರ ಇಂಡಿಯಾ ದ್ಯಾಟ್ ಈಸ್ ಭಾರತ್ ಪುಸ್ತಕ ಇದೇ ಪ್ರಶ್ನೆಯನ್ನು ಕೇಳುತ್ತೆ. ಇದು ನಮ್ಮ ಸಂವಿಧಾನ ಮತ್ತು ಇತಿಹಾಸದ ಬಗ್ಗೆ ನಾವು ವಿಟ್ಕೊಂಡಿರುವ ನಂಬಿಕೆಗಳನ್ನೇ ಅಲುಗಾಡಿಸುತ್ತೆ ಅಂತ ಹೇಳಲಾಗುತ್ತೆ. ಬನ್ನಿ ಇದರ ಬಗ್ಗೆ ಸ್ವಲ್ಪ ಆಳವಾಗಿ ನೋಡೋಣ. ಒಂದು ಪ್ರಶ್ನೆ. ನಾವಿವತ್ತು ತುಂಬನೇ ಮಾಡರ್ನ್ ಮತ್ತೆ ಸೆಕ್ಯುಲರ್ ಅಂತಾರಲ್ಲ, ಆ ಐಡಿಯಾಗಳು ನಿಜಕ್ಕೂ ನ್ಯೂಟ್ರಲ್ ಆಗಿದ್ಯಾ ಅಥವಾ ಅದ್ರ ಹಿಂದೆ ಬೇರೆನೇ ಒಂದು ಧಾರ್ಮಿಕ ಚೌಕಟ್ಟು ಅಡಗಿದ್ಯಾ? ಈ ಪುಸ್ತಕ ಮುಂದಿಡೋ ವಾದನೆ ಇದು ನಮ್ಮ ಯೋಚನೆಗಳನ್ನಂತೂ ಖಂಡಿತ ಕೆದಗುತ್ತೆ. ಸರಿ, ಹಾಗಾದ್ರೆ ಈ ಪುಸ್ತಕದ ವಾದವನ್ನ ನಾವು 5 ಭಾಗಗಳಲ್ಲಿ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡೋಣ. ಮೊದಲು ವಸಾಹತುಶಾಹಿಯ ನೆರಳಿನ ಬಗ್ಗೆ ಮಾತಾಡೋಣ, ಆಮೇಲೆ ಸೆಕ್ಯುಲರ್ ಮಾಡರ್ನಿಟಿ ಅಂದ್ರೇನು ಅಂತ ನೋಡೋಣ, ಭಾರತದ ಮೇಲೆ ಅದರ ಪರಿಣಾಮ, ಒಂದು ಆಧುನಿಕ ರಾಷ್ಟ್ರ ಹೇಗೆ ಹುಟ್ಕೊಳ್ತು, ಮತ್ತೆ ಕೊನೆಗೆ ಒಂದು ಬಹುಮುಖ್ಯ ಪ್ರಶ್ನೆಯೊಂದಿಗೆ ಇದನ್ನು ಮುಗಿಸೋಣ. ಮೊದಲನೇ ಭಾಗ, ಉಳಿದಿರುವ ವಸಾಹತುಶಾಹಿ ನೆರಳು. ಅಂದ್ರೆ ಇದು ಬರೀ ಆಡಳಿತದ ಬಗ್ಗೆ ಅಲ್ಲ. ನೋಡಿ, ಪುಸ್ತಕದ ಪ್ರಕಾರ ಬ್ರಿಟಿಷರ ಆಳ್ವಿಕೆ ಮುಗ್ದೋಗಿರ್ಬೋದು, ಆದ್ರೆ ಅವರು ನಮ್ಮ ಮನಸ್ಸುಗಳ ಮೇಲೆ ಬಿಟ್ಟು ಹೋದ ಪ್ರಭಾವ ಇದೆಯಲ್ಲ, ಅದು ಇನ್ನೂ ಜೀವಂತವಾಗಿದೆ. ಈ ವಾದದ ಹೃದಯ ಭಾಗದಲ್ಲಿರೋದೇ ಕೊಲೋನಿಯಾಲಿಟಿ ಅನ್ನೋ ಕಾನ್ಸೆಪ್ಟ್. ಕನ್ನಡದಲ್ಲಿ ವಸಾಹತುಶಾಹಿತ್ವ ಅಂತ ಕರೆಯಬಹುದು. ಇದು ಬರೀ ರಾಜಕೀಯ ಆಡಳಿತ ಅಲ್ಲ, ಅದಕ್ಕಿಂತ ತುಂಬನೇ ಆಳವಾದದ್ದು. ಅಂದ್ರೆ ನಮಗೆ ಸ್ವಾತಂತ್ರ್ಯ ಸಿಕ್ಕ ಮೇಲೂ ನಮ್ಮ ಸಮಾಜ, ಕಾನೂನು ಅಷ್ಟೇ ಯಾಕೆ ನಮ್ಮ ಯೋಚನೆ ಮಾಡೋ ರೀತಿಯಲ್ಲೇ ಉಳಿದ್ಬಿಟ್ಟಿರೋ ಒಂದು ಪವರ್ ಸ್ಟ್ರಕ್ಚರ್. ಇದನ್ನ ಹೀಗೂ ಹೇಳ್ಬಹುದು, ವಸಾಹತುಶಾಹಿ ಅನ್ನೋದು ಬ್ರಿಟಿಷರು ನಡೆಸಿದ ಒಂದು ಪ್ರೋಗ್ರಾಂ, ಅದು ಮುಗೀತು. ಆದ್ರೆ ವಸಾಹತುಶಾಹಿತ್ವ ಅನ್ನೋದು ಅವರು ಇನ್ಸ್ಟಾಲ್ ಮಾಡಿ ಹೋದ ಒಂದು ಆಪರೇಟಿಂಗ್ ಸಿಸ್ಟಮ್ ಇದ್ದ ಹಾಗೆ. ನಮ್ಮ ಸಮಾಜದ ಹಿನ್ನೆಲೆಯಲ್ಲಿ ಇವತ್ತಿಗೂ ಅದೇ ರನ್ ಆಗ್ತಿದೆ ಅಂತ ಈ ಪುಸ್ತಕ ವಾದಿಸುತ್ತೆ. ಹಾಗಾದ್ರೆ ಈ ಆಪರೇಟಿಂಗ್ ಸಿಸ್ಟಮ್ ನಮಗೆ ಎಲ್ಲಿ ಕಾಣಿಸುತ್ತೆ? ಪುಸ್ತಕದ ಪ್ರಕಾರ ಅದರ ಮೂಲ ಕೋಡ್ ಇರೋದು ನಾವು ಬಳಸೋ ಸೆಕ್ಯುಲರಿಸಂ ಮತ್ತು ಟಾಲರೆನ್ಸ್ ಅಂತಹ ಸಹಿಷ್ಣುತೆಯಂತಹ ಆಧುನಿಕ ಪಾಶ್ಚಿಮಾತ್ಯ ಪದಗಳಲ್ಲಿ. ಇವುಗಳ ಬೇರುಗಳನ್ನ ಕೆದಕ್ತಾ ಹೋದ್ರೆ ನಾವು ಒಂದು ನಿರ್ದಿಷ್ಟ ಕ್ರಿಶ್ಚಿಯನ್ ಚೌಕಟ್ಟಿಗೆ ಬಂದು ನಿಲ್ತೀವಿ. ಈ ಟೈಮ್ಲೈನ್ ಅನ್ನ ಸ್ವಲ್ಪ ಗಮನಿಸಿ. 1493ರಲ್ಲಿ ಪೋಪ್ ಒಂದು ಆದೇಶ ಹೊರಡಿಸ್ತಾರೆ. ಅದಾದ್ಮೇಲೆ ಪ್ರಾಟೆಸ್ಟೆಂಟ್ ಸುಧಾರಣೆ, ನಂತರ ಜಾನ್ ಲಾಕ್ ಅವರ ವಿಚಾರಗಳು. ಇದೆಲ್ಲ ಒಂದಕ್ಕೊಂದು ಹೇಗೆ ಕನೆಕ್ಟ್ ಆಗಿದೆ ಅಂದ್ರೆ, ಇವತ್ತಿನ ಮಾಡರ್ನ್ ಮೌಲ್ಯಗಳು ನೇರವಾಗಿ ಕ್ರಿಶ್ಚಿಯನ್ ಥಿಯಾಲಜಿಯಿಂದಲೇ ಹುಟ್ಟುಕೊಂಡಿವೆ ಅಂತ ಇದು ಸ್ಪಷ್ಟಪಡಿಸುತ್ತೆ. ಇಲ್ಲಿ ಒಂದು ಅಚ್ಚರಿಯ ಹೋಲಿಕೆ ಇದೆ ನೋಡಿ. ಪ್ರಾಟೆಸ್ಟೆಂಟ್ರ 2 ರಾಜ್ಯಗಳ ಸಿದ್ಧಾಂತ ಮತ್ತು ಇವತ್ತಿನ ಸೆಪರೇಷನ್ ಆಫ್ ಚರ್ಚ್ ಅಂಡ್ ಸ್ಟೇಟ್. ಒಂದ್ ಕಡೆ ಆಧ್ಯಾತ್ಮಿಕ ಮತ್ತು ಲೌಕಿಕ ಅಂತ ವಿಂಗಡಿಸಿದ್ರು, ಇನ್ನೊಂದ್ ಕಡೆ ಖಾಸಗಿ ಮತ್ತು ಸಾರ್ವಜನಿಕ ಅಂತಾರೆ. ಪುಸ್ತಕದ ಪ್ರಕಾರ ಸ್ಟ್ರಕ್ಚರ್ ಒಂದೇ, ಬರೀ ಪದಗಳು ಚೇಂಜ್ ಆಗಿವೆ ಅಷ್ಟೇ. ಇದರ ಅರ್ಥ ಏನು ಗೊತ್ತಾ? ಸೆಕ್ಯುಲರ್ ಅಂದ್ರೆ ಧರ್ಮ ಇಲ್ಲದ್ದು ಅಂತ ನಾವು ಅಂದುಕೊಂಡಿದೀವಿ, ಆದ್ರೆ ಅದರ ಮೂಲ ಅರ್ಥ ಅದಲ್ಲ. ಅದು ಕ್ರಿಶ್ಚಿಯನ್ ಆಡಳಿತದದ್ದೇ ಒಂದು ಬೇರೆ ರೂಪವಾಗಿತ್ತು. ಅದು ಧರ್ಮದಿಂದ ಬೇರ್ಪಟ್ಟ ವ್ಯವಸ್ಥೆ ಆಗಿರ್ಲೇ ಇಲ್ಲ. ಈ ಯೋಚನಾ ಲಹರಿಯಿಂದ ನಮ್ಮ ಭೂಮಿಯ ಬಗೆಗಿನ ದೃಷ್ಟಿಕೋನ ಕೂಡ ಬದಲಾಯಿತು. ಸ್ಥಳೀಯ ಸಂಸ್ಕೃತಿಗಳಲ್ಲಿ ಭೂಮಿ ಒಂದು ಪವಿತ್ರ ಜಾಗ, ನಾವು ಅದರ ಒಂದು ಭಾಗ. ಆದ್ರೆ ವಸಾಹತುಶಾಹಿ ದೃಷ್ಟಿಯಲ್ಲಿ ಭೂಮಿ ಅಂದ್ರೆ ಕೇವಲ ಒಂದು ಟೆರಿಟರಿ, ಅಂದ್ರೆ ಅದನ್ನ ಅಳದು ಭಾಗ ಮಾಡಿ ಬಳಸ್ಕೊಳ್ಬಹುದಾದ ಒಂದು ವಸ್ತು. ಈ 2 ದೃಷ್ಟಿಕೋನಗಳ ಸಂಘರ್ಷವೇ ವಸಾಹತುಶಾಹಿತ್ವದ ಮೂಲ. ಈ ಯುರೋಪಿಯನ್ ಐಡಿಯಾಗಳು ಬರೀ ಬುಕ್ಸ್ನಲ್ಲೇ ಉಳಿಲಿಲ್ಲ, ಅವನ್ನ ಭಾರತದಲ್ಲಿ ಆಕ್ಟಿವ್ ಆಗಿ ಜಾರಿಗೆ ತರಲಾಯಿತು. ಅದಕ್ಕವರು ಬಳಸಿದ ಅತ್ಯಂತ ಪವರ್ಫುಲ್ ಅಸ್ತ್ರ ಎಜುಕೇಷನ್, ಅಂದ್ರೆ ಶಿಕ್ಷಣ. ಚಾರ್ಲ್ಸ್ ಗ್ರ್ಯಾಂಟ್ ಅವರ ಈ ಮಾತುಗಳನ್ನ ಕೇಳಿದ್ರೆ ಗೊತ್ತಾಗತ್ತೆ. ವಸಾಹತುಶಾಹಿ ಶಿಕ್ಷಣದ ಉದ್ದೇಶ ತುಂಬಾನೇ ಕ್ಲಿಯರ್ ಆಗಿತ್ತು. ಇಲ್ಲಿನ ಜನರ ಕೆಳಮಟ್ಟದ ನೈತಿಕತೆಯನ್ನ ಸುಧಾರಣೆ ಮಾಡೋದು. ಸರಳವಾಗಿ ಹೇಳೋದಾದ್ರೆ ತಮ್ಮ ಮೌಲ್ಯಗಳನ್ನೇ ಸರಿ ಅಂತ ಇಲ್ಲಿನ ಜನರ ಮೇಲೆ ಹೇರೋದು. ವಸಾಹತುಶಾಹಿ ಯೋಜನೆಯಲ್ಲಿ ಎಜುಕೇಷನ್ ಮತ್ತೆ ಮಿಷನರಿ ಕೆಲಸಗಳು ಬೇರೆ ಬೇರೆ ಆಗಿರ್ಲೇ ಇಲ್ಲ. ಅವು ಒಂದೇ ನಾಣ್ಯದ 2 ಮುಖಗಳಿದ್ದ ಹಾಗೆ. ಎರಡರ ಗುರಿ ಕೂಡ ಒಂದೇ ಆಗಿತ್ತು, ಭಾರತೀಯರ ಮನಸ್ಸನ್ನು, ಅವರ ಆಲೋಚನೆಗಳನ್ನು ತಮ್ಮ ಚೌಕಟ್ಟಿಗೆ ತಕ್ಕ ಹಾಗೆ ರೀಶೇಪ್ ಮಾಡೋದು. ಮೆಕ್ಕಾಲೆ ಅವರ ಈ ಮಾತುಗಳು ಆ ಉದ್ದೇಶವನ್ನ ಮತ್ತಷ್ಟು ಸ್ಪಷ್ಟಪಡಿಸ್ತವೆ. ಅವರಿಗೆ ಬೇಕಾಗಿದ್ದು ನೋಡೋಕೆ ರಕ್ತದಲ್ಲಿ, ಬಣ್ಣದಲ್ಲಿ ಭಾರತೀಯರಾಗಿದ್ರೂ ಮನಸ್ಸು, ಅಭಿರುಚಿ ಮತ್ತೆ ಬುದ್ಧಿಯಲ್ಲಿ ಪೂರ್ತಿ ಇಂಗ್ಲಿಷರಾಗಿರುವ ಒಂದು ಹೊಸ ಕ್ಲಾಸ್. ಸರಿ, ಈ ರೀತಿ ಮಾನಸಿಕ ಬದಲಾವಣೆ ಮಾಡ್ತಾ ಅದರ ಜೊತೆಗೆ ಒಂದು ರಾಜಕೀಯ ರಚನೆಯನ್ನೂ ಸಹ ಹೇರಲಾಯಿತು. ಮೊದಲನೇ ಮಹಾಯುದ್ಧದ ನಂತರ
ಯುರೋಪಿಯನ್ ನೇಷನ್ ಸ್ಟೇಟ್ ಮಾಡೆಲನ್ನೇ ಇಡೀ ಜಗತ್ತಿಗೆ ಒಂದು ಸ್ಟ್ಯಾಂಡರ್ಡ್ ಅಂತ ಹೇಗೆ ಹೇರಲಾಯಿತು ಅಂತ ಈಗ ನೋಡೋಣ. ಸ್ಟ್ಯಾಂಡರ್ಡ್ ಆಫ್ ಸಿವಿಲೈಸೇಷನ್ ಅಂದ್ರೆ ನಾಗರಿಕತೆಯ ಗುಣಮಟ್ಟ. ಇದು ಒಂದು ರೀತಿ ಇಂಟರ್ನ್ಯಾಷನಲ್ ಕ್ಲಬ್ಗೆ ಎಂಟ್ರಿ ಟೆಸ್ಟ್ ಇದ್ದ ಹಾಗೆ. ಯುರೋಪಿಯನ್ ರಾಷ್ಟ್ರಗಳು ತಮ್ಮ ಮೌಲ್ಯಗಳೇ ಶ್ರೇಷ್ಠ ಅಂತ ತೀರ್ಮಾನಿಸಿ ಬೇರೆ ಸಮಾಜಗಳನ್ನ ಅಳಿಯೋಕೆ ಇದನ್ನ ಬಳಸಿದ್ರು. ಈ ಟೆಸ್ಟ್ ಪಾಸ್ ಆದ್ರೆ ಮಾತ್ರ ಒಂದು ದೇಶ ಸಿವಿಲೈಸ್ಡ್ ಅಂತ ಒಪ್ಕೊಳ್ತಾ ಇದ್ರು. ಈ ಗುಣಮಟ್ಟ ಬರೀ ಒಂದು ಐಡಿಯಾ ಆಗಿ ಉಳಿಲಿಲ್ಲ. ಲೀಗ್ ಆಫ್ ನೇಷನ್ಸ್ ಒಪ್ಪಂದದಲ್ಲಿ ಅದನ್ನ ಕಾನೂನುಬದ್ಧಗೊಳಿಸಲಾಯಿತು. ನಾಗರಿಕತೆಯ ಪವಿತ್ರ ಜವಾಬ್ದಾರಿ ಅನ್ನೋ ಪದಗಳನ್ನ ಗಮನಿಸಿ. ಇದು ತಮ್ಮ ಅಧಿಕಾರಕ್ಕೆ ಒಂದು ನೈತಿಕ ಹೊದಿಗೆ ಹಾಕಿಕೊಳ್ಳುವ ಪ್ರಯತ್ನವಾಗಿತ್ತು. ಈ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ನೇರವಾಗಿ ಭಾರತದ ಭವಿಷ್ಯವನ್ನ ರೂಪಿಸಿತು. ಪುಸ್ತಕದ ಪ್ರಕಾರ ಭಾರತದ ಮೊದಲ ಬ್ರಿಟಿಷ್ ನಿರ್ಮಿತ ಸಂವಿಧಾನ ಅಂದ್ರೆ 1919ರ ಕಾಯ್ದೆ ಇದೇ ನಾಗರಿಕತೆಯ ಗುಣಮಟ್ಟ ಅನ್ನೋ ಚೌಕಟ್ಟಿನಲ್ಲೇ ರೆಡಿಯಾಗಿತ್ತು. ಈ ಇಡೀ ಪ್ರಾಜೆಕ್ಟಿಗೆ ಒಂದು ಧಾರ್ಮಿಕ ಆಯಾಮ ಇತ್ತು ಅನ್ನೋದಕ್ಕೆ ಇದಕ್ಕಿಂತ ಸ್ಟ್ರಾಂಗ್ ಸಾಕ್ಷಿ ಬೇಕಾ? ಬ್ರಿಟಿಷ್ ಪಾರ್ಲಿಮೆಂಟ್ನಲ್ಲೇ ಕ್ರಿಶ್ಚಿಯನ್ ಜನರು ಮತ್ತು ಮಹಾನ್ ಕಲ್ಪನೆಯ ಬಗ್ಗೆ ಮಾತಾಡಿದ್ದು ಲೀಗ್ ಆಫ್ ನೇಷನ್ಸ್ ಯೋಜನೆಯ ಹಿಂದಿನ ನಿಜವಾದ ಉದ್ದೇಶ ಏನು ಅಂತ ತೋರಿಸುತ್ತೆ. ಸರಿ, ಇದೆಲ್ಲವನ್ನೂ ಒಟ್ಟಿಗೆ ಸೇರಿಸಿದಾಗ ನಮಗೆ ಏನು ಅರ್ಥ ಆಗುತ್ತೆ? ಫೈನಲ್ ಆಗಿ ಈ ಪುಸ್ತಕದ ಪ್ರಮುಖ ವಾದ ಏನು ಅಂತ ಸಂಕ್ಷಿಪ್ತವಾಗಿ ನೋಡಿ ಒಂದು ಪ್ರಚೋದನಾಕಾರಿ ಪ್ರಶ್ನೆಯೊಂದಿಗೆ ಈ ಚರ್ಚೆಯನ್ನ ಮುಗಿಸೋಣ. ಹಾಗಾದ್ರೆ ಈ ಇಡೀ ಚರ್ಚೆಯ ಸಾರಾಂಶ ಏನು? ತುಂಬಾ ಸರಳವಾಗಿ ಹೇಳೋದಾದ್ರೆ ಇವತ್ತಿನ ಭಾರತದ ಸಂವಿಧಾನಿಕ ಚೌಕಟ್ಟು ನ್ಯೂಟ್ರಲ್ ಅಥವಾ ಯೂನಿವರ್ಸಲ್ ಅಲ್ಲ. ಬದಲಿಗೆ ಅದು ಒಂದು ನಿರ್ದಿಷ್ಟ ಯುರೋಪಿಯನ್ ಕ್ರಿಶ್ಚಿಯನ್ ಇತಿಹಾಸದ ಪ್ರಾಡಕ್ಟ್. ಇದನ್ನ ವಸಾಹತುಶಾಹಿತ್ವದ ಮೂಲಕ ನಮ್ಮ ಮೇಲೆ ಹೇರಲಾಗಿದೆ. ಕೊನೆಯದಾಗಿ ಈ ಪುಸ್ತಕವು ನಮ್ಮೆಲ್ಲರ ಮುಂದಿಡೋ ಈ ಪ್ರಶ್ನೆಯ ಬಗ್ಗೆ ಯೋಚನೆ ಮಾಡಬೇಕಿದೆ. ಒಂದು ವೇಳೆ ನಮ್ಮ ಸಂವಿಧಾನ ವಸಾಹತುಶಾಹಿತ್ವದ ನೆರಳಿನಲ್ಲೇ ರೂಪಿತವಾಗಿದ್ರೆ ಆ ನೆರಳಿಂದ ಅದನ್ನ ಹೊರತಂದು ಅದನ್ನು ಪುನರ್ಪರಿಶೀಲನೆ ಮಾಡೋದು ಅಂದ್ರೆ ಹೇಗಿರಬಹುದು? ಈ ಪ್ರಶ್ನೆಯೊಂದಿಗೆ ಈ ವಿಶ್ಲೇಷಣೆಯನ್ನು ಇಲ್ಲಿಗೆ ಮುಗಿಸೋಣ.